ಜೈ ಹಿಂದ್ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಪ್ರೋ. ಇವತ್ತಿನ ಕ್ಲಾಸ್ ಅಲ್ಲಿ ಸ್ಪೆಷಲ್ ಏನ್ ಅಂದ್ರೆ ಆಲ್ 20 ಕ್ವೆಶ್ಚನ್ ವೆರಿ ಶಾರ್ಟ್ ಟೈಮ್ ದಲ್ಲಿ ಸಾಲ್ವ್ ಮಾಡೋದು. ನೋ ಟೈಮ್ ಪಾಸ್, ಲೆಟ್ ಸ್ಟಾರ್ಟ್ ಅವರ್ ಕ್ವೆಶ್ಚನ್. ನೋಡ್ರಿ, 20 ಫೆಬ್ರವರಿ 2024 ಶಿಫ್ಟ್ ನಂಬರ್ 1 of this shift will be solving all 20 questions, that too very quickly. So without wasting time, let's see. ವಾರ್ಷಿಕ ಚಕ್ರಬಡ್ಡಿಯಲ್ಲಿ ಹಣ್ಣು 10 ವರ್ಷಗಳಲ್ಲಿ ದ್ವಿಗುಣ ಆಗುತ್ತೆ, ಅದೇ 4 ಪಟ ಆಗಲು ಎಷ್ಟು ಸಮಯ ಬೇಕು? ಓಕೆ ನೋಡ್ರಿ, 10 ವರ್ಷಗಳಲ್ಲಿ ಏನಾಗಿದೆ? ದ್ವಿಗುಣ ಆಗಿದೆ. ದ್ವಿಗುಣ ಅಂದ್ರೆ ಏನ್ರಿ? ಟೂ ಟೈಮ್ಸ್ ಅಂದ್ರೆ 2 ಪವರ್ 1. ಎಷ್ಟು ಸಮಯದಲ್ಲಿ ಆಗಿದೆ? 10 ವರ್ಷದಲ್ಲಿ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಈಗ 4 ಪಟ ಆಗಬೇಕು, 4 ಟೈಮ್ಸ್ ಟು ಬಿಕಮ್ ದಿಸ್ ಇನ್ 4 ಟೈಮ್ಸ್. 4 ಟೈಮ್ಸ್ ಮೀನ್ಸ್ ವಾಟ್ ಮೈ ಡಿಯರ್ ಫ್ರೆಂಡ್ಸ್? 4 ಟೈಮ್ಸ್ ಮೀನ್ಸ್ 2 ಸ್ಕ್ವೇರ್. 2 ಸ್ಕ್ವೇರ್ ಅದು ಎಷ್ಟು ಸಮಯದಲ್ಲಿ ಆಗುತ್ತೆ? ಈ ಮೇಲಿನ ಸಂಖ್ಯೆ ಅಷ್ಟು ಇಂಟು ಮಾಡ್ರಿ. 2 ಇಂಟು 10, 2 into 10, that is my dear friends 20 years. Option number, that is A. ಅದೇ ನಮ್ದು ಆನ್ಸರ್. ಓಕೆ, ಇವತ್ತು ಜಾಸ್ತಿ ಎಕ್ಸ್ಪ್ಲನೇಷನ್ ಇಲ್ಲ, ಓನ್ಲಿ ಕ್ವೆಶ್ಚನ್ಸ್ ಅಂಡ್ ಸೊಲ್ಯೂಷನ್ಸ್. ನೋಡ್ರಿ, ನೆಕ್ಸ್ಟ್ ಸಪೋಸ್ 3 ಟೈಮ್ಸ್ ಕೊಟ್ಟಾರೆ. 3 ಟೈಮ್ಸ್ ದೇ ಆರ್ ಗಿವನ್. 3 ಪವರ್ 1 ಬರೀಬೇಕು. 9 ಟೈಮ್ಸ್ ಇನ್ ಹೌ ಮೆನಿ? 9 ಅಂದ್ರೆ 3 ಸ್ಕ್ವೇರ್ ಬರೀಬೇಕು. ಓಕೆ, ಇದು ಬೇಡ ಅಂದ್ರೆ ಮೆಥಡ್ ನಂಬರ್ 2 ಅದು ನೋಡ್ರಿ. ವಾಟ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಮೆಥಡ್ ನಂಬರ್ 2? ಅ ಸಮ್ ಬಿಕಮ್ 2 times in 10 years. ಅಸ್ಯೂಮ್ ಮಾಡ್ರಿ 1 ರೂಪಾಯಿ ರೊಕ್ಕ ಇದೆ. 1 ರೂಪಾಯಿ is your principal. ಅದು ಎಷ್ಟಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? It becomes 2 times. 2 times means it will become 2. In how many years my dear friends? It becomes 2 times in 10 years. So my question is, it will become 4 times in how many? 4 times means in 4. In how many years? So ಇಲ್ಲಿಂದ ನೋಡ್ಬೇಕು ಏನ್ರಿ, ಇಲ್ಲಿಂದ ಇಲ್ಲಿ ಏನಾಗಿದೆ? ಇಂಟು 2. ಇಲ್ಲಿಂದ ಇಲ್ಲಿ ನೋಡ್ರಿ ಇಂಟು 2. ಓಕೆ, ಸೊ 2 ಪಟ್ ಆಗಾಗ 10 ವರ್ಷ ಬೇಕು, ಇನ್ನೊಂದು 2 ಪಟ್ ಆಗಾಗ ಮತ್ 10 ವರ್ಷ ಬೇಕು. 10 years and 10 years 20 ವರ್ಷ ನಮ್ದು ಆನ್ಸರ್. ಸಪೋಸ್ ಕ್ವಶನ್ ಇಸ್ 8 ಟೈಮ್ಸ್, 8 ಟೈಮ್ಸ್. ಸೊ 4 2 8, ಇಲ್ಲಿ ಮತ್ 10 ವರ್ಷ ಪ್ಲಸ್ ಮಾಡ್ರಿ. 10 10 10 30 ವರ್ಷ. ಮುಂದಿನ ಕ್ವಶನ್, m ratio n is given. What is the value of m plus m, n minus n? 9 plus 6 ಮಾಡ್ರಿ. 9 plus 6 my dear friends ಎಷ್ಟು? 9 plus 6 ಅಂದ್ರೆ 15. ಆಮೇಲೆ ಮೈನಸ್ ಮಾಡ್ರಿ. 9 minus 6 ಅಂದ್ರೆ 3. 15 ratio 3 ಆಪ್ಷನ್ ದಲ್ಲಿ ಇಲ್ಲ. 3 1 3 5 5 ratio 1 ನಮ್ದು ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ ಮೈ ಡಿಯರ್ ಫ್ರೆಂಡ್ಸ್ ಇಸ್ ಅವರೇಜ್ ಕ್ವಶನ್ಸ್. ಈ ಎಲ್ಲ 7 ಜನದ ಏನ್ರಿ ಕ್ರಿಕೆಟ್ ಟೀಮ್. ದಿಸ್ ಇಸ್ ಗಿವನ್. ವಾಟ್ ಏಜಸ್? ಸರಾಸರಿ ಏನಿದೆ? ಬೇಸಿಕ್ ಟೆಕ್ನಿಕ್ ಯೂಸ್ ಮಾಡ್ರಿ. ಐ ವಿಲ್ ಯೂಸ್ ಅನದರ್ ಟೆಕ್ನಿಕ್. ಅಸ್ಯೂಮ್ ಮಾಡೋಣ ಮೆಥಡ್ ನಂಬರ್ 2 ರಿಂದ ಮಾಡ್ತೀನಿ ನಾನು. ಮೆಥಡ್ ನಂಬರ್ 2 ಅವರೇಜ್ ಅಸ್ಯೂಮ್ ಮಾಡ್ತೀನಿ. ಅಸ್ಯೂಮ್ ಮಾಡ್ತೀನಿ ಎಷ್ಟು? 25. ಅಸ್ಯೂಮ್ ದ ಅವರೇಜ್ ಆಸ್ ಮೈ ಡಿಯರ್ ಫ್ರೆಂಡ್ಸ್, ಅವರೇಜ್ ಆಸ್ ಎಷ್ಟು? 25. ಈಗ ಡಿವಿಯೇಷನ್ ನೋಡ್ಬೇಕು. ಇದು ಯಾವ ಟೆಕ್ನಿಕ್? ಡಿವಿಯೇಷನ್ ಟೆಕ್ನಿಕ್. ಮೊದಲ ಸಂಖ್ಯೆ 26. ಎಷ್ಟು ಜಾಸ್ತಿ ಇದೆ? 26 ಅಂದ್ರೆ 25ಗಿಂತ 1 ಜಾಸ್ತಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ಪ್ಲಸ್ 1. 25 0. ಓಕೆ, ಅವರ್ ಅಸಂಪ್ಷನ್ ಇಸ್ 25. ನಮ್ದು ಅಸಂಪ್ಷನ್ 25 ಇದೆ. ಇದು ಸೇಮ್ 25. ಏನು ಡಿವಿಯೇಷನ್ ಇಲ್ಲ, ಏನು ಚೇಂಜ್ ಇಲ್ಲ. ಪ್ಲಸ್ 0. 21 ಕಡಿಮೆ ಇದೆ. ಲೆಸ್. ಹೌ ಮಚ್ ಲೆಸ್? 4 ಲೆಸ್. ಮೈನಸ್ 4. 29 ಹೌ ಮಚ್ ಮೋರ್? ಪ್ಲಸ್ 4. 4 ಹೆಚ್ಚಿದೆ. 24 1 ಕಡಿಮೆ ಇದೆ. ಮೈನಸ್ 1. 28 ಪ್ಲಸ್ 3 ಅಂಡ್ 22 ಮೈನಸ್ 3. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈಗ ಸಿಂಪ್ಲಿಫೈ ಮಾಡೋ ನೋಡಿ. ಈಗ 4 ರಿಂದ 4 ಕ್ಯಾನ್ಸಲ್, 3 and 3 ಕ್ಯಾನ್ಸಲ್, ಆಮೇಲೆ 1 and 1 ಕ್ಯಾನ್ಸಲ್. ಡಿವೈಡೆಡ್ ಬೈ ಎಷ್ಟು ಜನ ಅದರ? ಟೋಟಲ್ ಹೌ ಮೆನಿ? 7. 0 ಡಿವೈಡೆಡ್ ಬೈ 7 ಅಂದ್ರೆ 0. ನಮ್ದು ಸರಾಸರಿ ಏನು ಚೇಂಜ್ ಆಗುದಿಲ್ಲ, 0. ಸೊ 25 ಇಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ ಸಿ. ಓಕೆ, ಎಸ್. ಇವತ್ತು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ, ಓನ್ಲಿ ಕ್ವಶನ್ ಅಂಡ್ ಆನ್ಸರ್ಸ್. ಓಕೆ ನೋಡ್ರಿ, ಏನಿದೆ? 45 mango, 121 banana, 111 apples. What is the minimum number of rows to be there? HCF ದಲ್ಲಿ ಇದು ಕೇಳ್ತಾರೆ ನಿಮ್ಗೆ. ಓಕೆ, 44, 121 and 11. ಸಿಂಪ್ಲಿಫೈ. 11 4s are 11 11s are 11 1s are. Yes, ಸ್ಟಾಪ್ ಮಾಡಬೇಕು. Why? No common. Suppose here in each row how many fruits ಅಂದ್ರೆ 11. ಬಟ್ ಕ್ವಶನ್ ಏನಿದೆ? ಮಿನಿಮಮ್ ನಂಬರ್ ಆಫ್ ರೋಸ್ ಬೇಕು. ಎಷ್ಟು ರೋಸ್ ಆಗಿದೆ? ಟೋಟಲ್ ರೋಸ್. ಇದು ಪ್ಲಸ್ ಮಾಡಬೇಕು. We have to plus this. 11 plus 4 15. 15 plus 1 16. ನಮ್ದು ಆನ್ಸರ್ ಫಾರ್ ದ ಕ್ವಶನ್ 16 ಇದೆ. 16 ನಮ್ದು ಆನ್ಸರ್. ಮುಂದಿನ ಕ್ವಶನ್, ಮಾರ್ಕ್ ಪ್ರೈಸ್ ಆಫ್ ಅ ಶೇರ್ ಇಸ್ 2000. ಈ ನಮ್ಮದದ ಬೆಲೆ 2000 ಇದೆ. ಓಕೆ, 2000. ಆಮೇಲೆ 2 ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟಾರ. ಸೊ 2 ಡಿಸ್ಕೌಂಟ್ ಅಂದ್ರೆ 2 ಸಲ 100 ಬರಿಬೇಕು. ಮೊದಲ ಡಿಸ್ಕೌಂಟ್ ಎಷ್ಟಿದೆ? 20. 20 ಡಿಸ್ಕೌಂಟ್ ಅಂದ್ರೆ ಮೈನಸ್. ಎಷ್ಟು? 80. ಸೆಕೆಂಡ್ ಡಿಸ್ಕೌಂಟ್ ಗೊತ್ತಿಲ್ಲ, ಎಕ್ಸ್. ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಮೈ ಡಿಯರ್ ಫ್ರೆಂಡ್ಸ್, ಮಾರಾಟ ಬೆಲೆ
1400. Simplify. 1 2 3 4. 1 2 3 4. Okay, simplify. 8 ones are 8. 8 ones are 8. How much? 6. 8 sevens are 56. 8 fives are 40. ಆಮೇಲೆ ನೋಡ್ರಿ ಎರಡರಿಂದ ಡಿವೈಡ್ ಮಾಡ್ರಿ. Come on, let's divide by 2 table. 2 ones are 2, 2 8s are 16, 2 sevens are 14.5. 87.5 ಅಂದ್ರೆ 100 ಗಿಂತ ಎಷ್ಟು ಕಡಿಮೆ ಆಗಿದೆ? 12.5. ಸೊ ಮೈ ಡಿಯರ್ ಫ್ರೆಂಡ್ಸ್, 100 ಗಿಂತ ಇದು x ವ್ಯಾಲ್ಯೂ 87 ಎಷ್ಟು ಕಡಿಮೆ ಆಗಿದೆ? 100 minus how much? 87. My dear friends, x is equal to 12.5. So 12.5 is our answer. Option number D is the answer. Mundin question. Question number 6. R can do a work in 90 days. 45 days ಅಲ್ಲಿ ಎಷ್ಟಾಗುತ್ತೆ? 90 days ದಲ್ಲಿ 100% ವರ್ಕ್. ಸೊ 45 ದಿನದಲ್ಲಿ ಅರ್ಧ ವರ್ಕ್. ಅರ್ಧ ಅಂದ್ರೆ 50%. ಈಸಿ ಕ್ವಶನ್ ಇದೆ, ಏನು ಸಾಲ್ವ್ ಮಾಡಿದ ಅವಶ್ಯಕತೆ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವಶನ್. ಇದು ಒಂದು ಕ್ವಶನ್ ನಿಮ್ಗೂ ಕೊಡ್ತೀನಿ, ನೀವು ಕಮೆಂಟ್ ಮಾಡಬೇಕು. ಎಲ್ಲರೂ 30 ಸೆಕೆಂಡ್ ಒಳಗೆ ಕಮೆಂಟ್ ಮಾಡ್ರಿ. ಆಮೇಲೆ ಮುಂದಿನ ಕ್ವಶನ್ ಬರ್ರಿ. ಏನಿದೆ ಕ್ವಶನ್? ಎರಡು ರೈಲು ವಿರುದ್ಧ ದಿಕ್ಕಿನಲ್ಲಿ ಸಮ ವೇಗದಲ್ಲಿ ಚಲಿಸುತ್ತವೆ. ಸ್ಪೀಡ್ ಇಸ್ ಸೇಮ್. ಪ್ರತಿಯೊಂದು ರೈಲಿನ ಉದ್ದ 320 ಮೀಟರ್. 320 ಮೀಟರ್ ಅಂಡ್ 320 ಮೀಟರ್ ಇದೆ. 320 ಅಂಡ್ 320 ಮೀಟರ್ ಉದ್ದಿದೆ. ಸೊ ಕ್ವಶನ್ ಏನಿದೆ? 18 ಸೆಕೆಂಡ್ಸ್ ನಲ್ಲಿ ದಾಟುತ್ತದೆ. ಸೊ ರೈಲಿನ ವೇಗ, ಸ್ಪೀಡ್ ಮೈ ಡಿಯರ್ ಫ್ರೆಂಡ್ಸ್, ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಡಿಸ್ಟೆನ್ಸ್ ಪ್ಲಸ್ ಮಾಡಬೇಕು. 320 ಪ್ಲಸ್ 320 640 ಡಿವೈಡೆಡ್ ಬೈ ಟೈಮಿಂಗ್. ಟೈಮಿಂಗ್ ಎಷ್ಟಿದೆ? 18 ಸೆಕೆಂಡ್ಸ್. 18 ಸೆಕೆಂಡ್ಸ್. ಸ್ಪೀಡ್ ಫಾರ್ಮುಲಾ ಮೈ ಡಿಯರ್ ಫ್ರೆಂಡ್ಸ್, ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಓಕೆ, ಸ್ಪೀಡ್ ಇದು. ಬಟ್ ಟೂ ಟ್ರೈನ್ಸ್ ಅಂದ್ರೆ 2 ಸ್ಪೀಡ್ಸ್. ಓಕೆ, ಮತ್ತು ಈಚ್ ಟ್ರೈನ್ ಸ್ಪೀಡ್ ಇಸ್ ಸೇಮ್, ಎಕ್ಸ್ ಅಂಡ್ ಎಕ್ಸ್. ಸ್ಪೀಡ್, ಲೆಟ್ ದ ಸ್ಪೀಡ್ ಆಫ್ ಈಚ್ ಟ್ರೈನ್ ಬಿ ಎಕ್ಸ್ ಅಂಡ್ ಎಕ್ಸ್. ಸಿಂಪ್ಲಿಫೈ. ಓಕೆ, 18 ones are 18. 18 ಹೋಗುತ್ತಿದ್ಲ? ಬೇಡ. ಏನ್ ಮಾಡೋಣ ಗೊತ್ತಿದೆ? ಯಾಕಂದ್ರೆ ನಮ್ದು ಆಪ್ಷನ್ಸ್ ಕಿಲೋಮೀಟರ್ ದಲ್ಲಿ ಆಧಾರ, ಇದು ಎಲ್ಲ ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಟು ಕನ್ವರ್ಟ್ ಟು ಕಿಲೋಮೀಟರ್ಸ್ ಎಲ್ಲರಿಗೆ ಗೊತ್ತಿದೆ 18 upon 5. 18 ಕ್ಯಾನ್ಸಲ್. ಈಗ 5ರಿಂದ ಡಿವೈಡ್ ಮಾಡ್ರಿ. 5 ones are 5, 5 ones are 5. ಯಾವ್ರಿ? 5 2s are 10, 5 8s are 40. 128. x plus x ಅಂದ್ರೆ 2x. 2x is equal to 128. x ಅಂದ್ರೆ 64 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ ಬಿ ಆನ್ಸರ್ ಫಾರ್. ಮುಂದಿನ ಕ್ವೆಶ್ಚನ್ ನೋಡೋಣ. ಓಕೆ, 7200 ಡಿವೈಡ್ ಮಾಡಬೇಕು. ಅಂಡ್ ವಾಟ್ ಇಸ್ ದ ಶೇರ್ ಆಫ್ ಆರ್? ರೇಷೋ ಕೊಟ್ಟಾರ ನೋಡ್ರಿ. ಯಾವಾಗೂ ರೇಷೋ ನಮ್ಗೆ ಕೊಟ್ಟಾರ 3/2. ಆ ರೇಷೋಗೆ ಫಸ್ಟ್ ಆಫ್ ಆಲ್ ಏನ್ ಮಾಡಬೇಕು? ಸೇಮ್ ಮಾಡಬೇಕು. ಏನ್ ಮಾಡ್ರಿ? ಎಲ್ಲಾ ಕಡೆ ಇಂಟು ಟು ಮಾಡ್ರಿ. ಮಲ್ಟಿಪ್ಲೈ ಈಚ್ ಬೈ ಇಂಟು 2. ಎರಡು ಕ್ಯಾನ್ಸಲ್ ಆಗುತ್ತೆ. ಎಲ್ ಸಿ ಎಮ್ ಏನಿದೆ? 2. ಸೊ ಓನ್ಲಿ ರಿಮೇನ್ಸ್ 1. ಆಮೇಲೆ 4 2s are 8. 2ರಿಂದ 2 ಕ್ಯಾನ್ಸಲ್. ರೇಷೋ ಇಸ್ 3. 1 8 3. ಸೊ ಇದು ಪಿ ಕ್ಯೂ ಅಂಡ್ ಆರ್. ಪಿ ಕ್ಯೂ ಅಂಡ್ ಆರ್. ಟೋಟಲ್ ಎಷ್ಟಾಗಿದೆ? 8 plus 1 9, 9 plus 3 12. ಟೋಟಲ್ ಮೈ ಡಿಯರ್ ಫ್ರೆಂಡ್ಸ್ ಇಸ್ 12. ಟೋಟಲ್ ಎಷ್ಟಿದೆ? 12. ಬಟ್ ಇಲ್ಲಿ ಟೋಟಲ್ ಎಷ್ಟಿದೆ? 72. 12 ಅಂದ್ರೆ 7200. 12 6 ಕ್ವಶನ್ ಈಸ್ ಆರ್. ಆರ್ ಪಾರ್ಟ್ ಎಷ್ಟಿದೆ? ಓಕೆ, ಇಂಟು 6 ಇಲ್ಲಿ ಮಾಡ್ರಿ. 6 3s are 18. 18,000 ನಮ್ದು ಆನ್ಸರ್. 18,000. ಆಪ್ಷನ್ 1800. ಹಾ, 2 0 ಇದೆನಾ? 2 0 ಅಂದ್ರೆ 2 0 ಹಚ್ಚಬೇಕು. ಬರೀ 2 0 ಹಚ್ಚಬೇಕು. 1800 ನಮ್ದು. ಮುಂದಿನ ಕ್ವಶನ್, 10ನೇ ಕ್ವಶನ್. ರೋಹಿತ್ ಬೈಸ್ ಓಲ್ಡ್ ವ್ಯಾಟ್ ಫಾರ್ 2320. 2320ಗೆ ಖರೀದಿ ಮಾಡಿ. ಸ್ಪೆಂಡ್ ಅಂದ್ರೆ ಅದು ಪ್ಲಸ್ ಮಾಡಬೇಕು. ಎಷ್ಟು? 180. ಸೊ ಟೋಟಲ್ ಪ್ರೈಸ್ ಎಷ್ಟಾಗಿದೆ? 2500. ಆಮೇಲೆ ಸೆಲ್ಲಿಂಗ್ ಪ್ರೈಸ್ 2400 ಇದೆ. ಸೆಲ್ಲಿಂಗ್ ಪ್ರೈಸ್ 2400. ಇಲ್ಲಿಂದ ಇಲ್ಲಿ ಎಷ್ಟು ಏನಾಗಿದೆ ಮೈ ಡಿಯರ್ ಫ್ರೆಂಡ್? ಲಾಸ್. ಎಷ್ಟು ಲಾಸ್ ಆಗಿದೆ? ಟೋಟಲ್ ಲಾಸ್ ಎಷ್ಟಿದೆ? 100 rupees. 100 rupees. ಕ್ವಶನ್ ಏನಿದೆ? ಲಾಸ್ ಪರ್ಸೆಂಟೇಜ್ ಏನ್ರಿ? ಲಾಸ್ ಪರ್ಸೆಂಟೇಜ್ ಅಂದ್ರೆ ಲಾಸ್ ಅಪಾನ್ ಸಿ ಪಿ ಬೈ 100. ಎಲ್ ಬೈ ಸಿ ಪಿ ಇಂಟು 100. ಸೊ ಲಾಸ್ 100 ಅಪಾನ್ 2500 ಇಂಟು 100. ಫಾರ್ಮುಲಾ ಬರಿಬೇಡ ಎಕ್ಸಾಮ್ದಲ್ಲಿ, ಇದು ಟೈಮ್ ಸೇವ್ ಮಾಡಬೇಕು ಎಕ್ಸಾಮ್ಗೆ. 0 0 ಕ್ಯಾನ್ಸಲ್. 25 4. ನಮ್ದು ಆನ್ಸರ್ 4%. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್. ಮುಂದಿನ ಕ್ವಶನ್ ನಂಬರ್ 11. ಲೆಂತ್ ಆಫ್ ರೆಕ್ಟಾಂಗಲ್ ಇನ್ಕ್ರೀಸ್ ಬೈ 14%. 14% ಇನ್ಕ್ರೀಸ್ ಎಲ್ಲರಿಗೆ ಗೊತ್ತಿದೆ. 14.28% ಅಂದ್ರೆ 1/7. ಓಕೆ, ಲೆಂತ್ ಹೆಚ್ಚಾಗಿದೆ. ಈಗ ಎಷ್ಟು ಬ್ರೆಡ್ತ್ ಕಡಿಮೆ ಮಾಡಬೇಕು? 7ರಿಂದ ಲಾಸ್ಟ್ ಕ್ಲಾಸ್ ದಲ್ಲಿ ಹೇಳಿನೆದು 7ರಿಂದ 8 ಆಗಿದೆ. ಈಗ 8ರಿಂದ 7 ಮಾಡ್ರಿ. 1 ಕಡಿಮೆ. 1 ಡಿವೈಡೆಡ್ ಬೈ 8. 8 ಮೇಲೆ ಕಡಿಮೆ ಆಗಬೇಕು. 8 ಆಗಿದೆ, ಈಗ ಕಡಿಮೆ ಮಾಡಬೇಕು 1. ಯಾವ ಸಂಖ್ಯೆ ಮೇಲೆ? 8 ಮೇಲೆ. 1/8 ಇಂಟು 100 ಎಲ್ಲರಿಗೆ ಗೊತ್ತಿದೆ 100.5%. 12.5%. ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್. ಮುಂದೆ ಕ್ವಶನ್ ನೋಡೋಣ. ಎಸ್, ಕ್ವಶನ್ 12. A student scores 75% in a test and get 30 marks more than another who got 60%.
ಮೊದಲ ಸ್ಟೂಡೆಂಟ್ 75%, ಇನ್ನೊಂದು ಸ್ಟೂಡೆಂಟ್ 60%. ಇವ್ರಿಗಿಂತ ಜಾಸ್ತಿ ಇದೆ. ಯಾವಾಗೂ ಕ್ವಶನ್ ದಲ್ಲಿ ನೋಡಿರಿ ಜಾಸ್ತಿ ಹೆಚ್ಚು ಕಡಿಮೆ ಮೋರ್ ಆರ್ ಲೆಸ್ ಯು ಹ್ಯಾವ್ ಟು ಸಬ್ಟ್ರಾಕ್ಟ್. ಏನ್ ಮಾಡ್ಬೇಕು, ಇವ್ರಿಗಿಂತ ಇವರು ಅಂದ್ರೆ ಎಷ್ಟು ಮೈನಸ್ ಮಾಡ್ರಿ. 15% ಹೆಚ್ಚಿದೆ. ಮಾರ್ಕ್ಸ್ ನಲ್ಲಿ ಎಷ್ಟು ಜಾಸ್ತಿ ಇದೆ, 30. 15 ಅಂದ್ರೆ 30. ಟೋಟಲ್ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್ ಯಾವಾಗ ಎಷ್ಟು, 100 ಇರುತ್ತೆ. 100 ಅಂದ್ರೆ ಎಷ್ಟು, ಇದು ಡಬಲ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. 15 ಒಂದ್ಲೆ 15 ಎರಡ್ಲೆ 100 into 2 200. ನಮ್ದು ಆನ್ಸರ್ 200. ಆಪ್ಷನ್ ನಂಬರ್ 200 ಆಪ್ಷನ್ ನಂಬರ್ ಡಿ ದಲ್ಲಿದೆ. ಕ್ವಶನ್ 13 ಸಿಂಪಲ್ ಕ್ವಶನ್ ಇದೆ. ಓಕೆ, ಸಿಂಪ್ಲಿಫೈ ನೋಡ್ರಿ. 24 ಬಾಡ್ ಮಾಸ್ ಫಸ್ಟ್ ಬ್ರಾಕೆಟ್ಸ್ 24 ಮೂರ್ಲಿ 24 ಮೂರ್ಲಿ. ಆಮೇಲೆ ಮಲ್ಟಿಪ್ಲೈ 175 into 3 ಎಷ್ಟಾಗುತ್ತೆ, 175 into 3. 3 5s are 15, 3 7s are 21, 22, 3 1s are 3, 5 25. ಆಮೇಲೆ ಏನಿದೆ ಪ್ಲಸ್ 5, ಇದು ಆಗಿದೆ 530 ಇಂಟು ಏನ್ ಮಾಡಬೇಕು 20. ಆಮೇಲೆ ಇಂಟು 20 ಮಾಡಿದ ನಂತರ ಈ ಬ್ರಾಕೆಟ್ಗೆ ಡಿವೈಡೆಡ್ ಬೈ ಏನ್ ಮಾಡಬೇಕು, ಲಾಸ್ಟ್ ಡಿವೈಡ್ ಬೈ 2. ಡಿವೈಡೆಡ್ ಬೈ 2 ಅಂದ್ರೆ 2 ರಿಂದ ಡಿವೈಡ್ ಮಾಡಿ ನೋಡ್ರಿ. 2 ಒಂದ್ಲೆ 2 ಹತ್ಲಿ. ಸೊ 530 into 10 ನಮ್ದು ಆನ್ಸರ್ 5300. ಆಪ್ಷನ್ ಡಿ ಆನ್ಸರ್. ಮುಂದಿನ ಕ್ವಶನ್, ಒಂದು ವಸ್ತುವಿನ ಮಾರಾಟ ಬೆಲೆ 5175, 25% ರಿಯಾಯಿತಿ. ಈಗ 25% ರಿಯಾಯಿತಿ ಎಲ್ಲರಿಗೆ ಗೊತ್ತಿದೆ ಸರ್. 25% ಅಂದ್ರೆ 1/4. 4 ರೂಪಾಯಿದ ವಸ್ತು ಇದೆ, 4 ರೂಪಾಯಿದ ವಸ್ತು ಇದೆ. ಅದು ಎಷ್ಟಕ್ಕೆ ಸೆಲ್ ಮಾಡಬೇಕು, 1 ಕಡಿಮೆ ಮಾಡಿ 3ಕ್ಕೆ ಮಾರಾಟ ಮಾಡಬೇಕು. ಈಗ ಏನ್ ಕೊಟ್ಟಾರ, ಮಾರಾಟ ಬೆಲೆ ಕೊಟ್ಟಾರ 5175 ಕೊಟ್ಟಾರ ನೋಡ್ರಿ. ಈ 5175 ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ಮಾರಾಟ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು, 3 ಇದೆ. ಇಂಟು ಏನು ಫೈಂಡ್ ಮಾಡಬೇಕು, ವಾಟ್ ವಿ ಹ್ಯಾವ್ ಟು ಫೈಂಡ್, ಗುರುತಿಸಲಾದ ಬೆಲೆ ಅಂದ್ರೆ ನಮೂದಿತ ಬೆಲೆ 4 ಅಂದ್ರೆ ಎಷ್ಟು. ಬೇಕಾದ್ರೆ ಆರೋ ಮಾರ್ಕ್ ಯೂಸ್ ಮಾಡ್ರಿ, ಆರೋ ಮಾರ್ಕ್ ಯೂಸ್ ಮಾಡ್ರಿ ನಡೆಯುತ್ತಿದೆ. 3 1s are 3, 3 1s are 3, 3 7s are 3, 2s are 6, 3 5s are 15, 17 4s are 68, 6800, 25 400, 6900. ನಮ್ದು ಆನ್ಸರ್ 6900 ಇದೇ ನಮ್ದು ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್. ಮುಂದೆ ನೋಡೋಣ ನೆಕ್ಸ್ಟ್ ಕ್ವಶನ್, 15ನೇ ಕ್ವಶನ್. ಅಗೇನ್ ಸಿಂಪ್ಲಿಫಿಕೇಶನ್ ಕ್ವಶನ್. 44 ಡಿವೈಡೆಡ್ ಬೈ 2 ಇದು ಎಷ್ಟು, 22 ಇದೆ. 5 5ರಲ್ಲಿ 25 ಇದೆ. ಆಮೇಲೆ 733 40 ಇದೆ. ಈಗ ಇಂಟು ಮಾಡ್ರಿ ಎಲ್ಲ ಸಂಖ್ಯೆ. ಇಂಟು ಮಾಡಿದ ನಂತರ ಎಷ್ಟು ಬರುತ್ತೆ, 25 ಎಷ್ಟು ಆಗುತ್ತೆ, ಇದು 88 ಆಮೇಲೆ 0 into 25. ಈಗ ನನ್ಗೆ ಒಂದು ಶಾರ್ಟ್ ಕಟ್ ಕೊಟ್ಟೆ. 25 ಅಂದ್ರೆ 4ರಿಂದ ಕಟ್ತಾ ಹೊಡಿರಿ. 4 ಎರಡ್ಲೆ 0, ಆಮೇಲೆ 2 0 ಹಚ್ಚಬೇಕು, 2 0 ಹಚ್ಚಬೇಕು. 22,000. ಮುಂದಿನ ಕ್ವಶನ್ 16. ಔಟ್ ಆಫ್ ಟೋಟಲ್ ನಂಬರ್ ಆಫ್ ಅಪಿಯರ್ಡ್ ಸ್ಟೂಡೆಂಟ್ 93% ಪಾಸ್ಡ್. ಓಕೆ, ಅಂಡ್ ಇಷ್ಟು ಸ್ಟೂಡೆಂಟ್ಸ್ ಫೇಲ್ ಆಗ್ಯಾರ. ವಾಟ್ ಈಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಇನ್ ದ ಎಕ್ಸಾಮಿನೇಷನ್. ಸೊ ಈ ಸ್ಟೂಡೆಂಟ್ಸ್ ಯಾವ ಸ್ಟೂಡೆಂಟ್ಸ್, ದಿ ಸ್ಟೂಡೆಂಟ್ಸ್ ಮೈ ಡಿಯರ್ ಫ್ರೆಂಡ್ಸ್ ಇದು ಫೇಲ್ ಆಗ್ಯಾರ. ಸೊ ಸೊ ಮೈ ಡಿಯರ್ ಫ್ರೆಂಡ್ಸ್ 93% ಪಾಸ್ಟ್. ಎಕ್ಸಾಮ್ದಲ್ಲಿ ಪಾಸ್ ಆಗಿದೆ 93%. ಸೊ ಫೇಲ್ ಎಷ್ಟಾಗಿದೆ 7%. ಈ 7% ಅಂದ್ರೆ 9275. ವಾಟ್ ಈಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್. ಟೋಟಲ್ 100 ಅಂದ್ರೆ ಎಷ್ಟು, 100ಕ್ಕೆ ಎಷ್ಟಿದೆ ಅದು ಕ್ವಶನ್. 7 1s are 7, 7 1s are 7, 3s are 21, 7 2s are ಆಮೇಲೆ 7 2s are 14, ಎಷ್ಟು 3, 7 5s are 30. ಇಂಟು ಮಾಡ್ರಿ 132500, 132500, 132500. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಬಿ. 17th ಕ್ವಶನ್. ಆಫ್ಟರ್ ವರ್ಕಿಂಗ್ ಫಾರ್ 8 days, ರಾಖಿ ಫೈಂಡ್ಸ್ ಓನ್ಲಿ 10% ಆಫ್ ವರ್ಕ್ ಇಸ್ ಕಂಪ್ಲೀಟೆಡ್. ರಾಖಿ 8 ದಿನದಲ್ಲಿ 10% ಅಷ್ಟು ಕೆಲಸ ಮಾಡ್ತಾರೆ. ರಾಖಿ 8 ದಿನದಲ್ಲಿ 10% ಕೆಲಸ ಮಾಡ್ತಾರೆ ನೋಡ್ರಿ. ಸೊ 100%, 100% ಕೆಲಸ ಯಾವಾಗ ಆಗುತ್ತೆ. ಸೊ ನೀವು ಹೇಳ್ತೀರಿ 10ಗೆ ಎಷ್ಟು, 100ಕ್ಕೆ ಎಷ್ಟು, 80 days. ಸೊ ಕಂಪ್ಲೀಟ್ ವರ್ಕ್ ರಾಖಿ 80 ದಿನದಲ್ಲಿ ಮಾಡ್ತಾಳೆ. ಓಕೆ, ಶಿ ಡಸ್ ದ ವರ್ಕ್ ಇನ್ 80 days. ಬಟ್ ಕ್ವಶನ್ ಅದು ಇಲ್ಲ. ಕ್ವಶನ್ ಏನಿದೆ, ಶಿ ಎಂಪ್ಲಾಯ್ಸ್ ಪೂನಮ್ ಹೂ ಇಸ್ 20% ಮೋರ್ ಎಫಿಷಿಯಂಟ್ ದನ್ ರಾಖಿ. ಅಂದ್ರೆ ನೋಡ್ರಿ, ಈಗ ರಾಖಿಯಿಂದ ಕ್ವಶನ್ ನೋಡೋಣ. ರಾಖಿ ಅಷ್ಟು ನೋಡ್ರಿ, ರಾಖಿ ಪೂರ್ತಿ ಕೆಲಸ ಮಾಡಾಗ 80 days ಬೇಕು. ಅಂದ್ರೆ ಅಸ್ಯೂಮ್ ಮಾಡ್ರಿ ಕೆಲಸ ಎಷ್ಟಿದೆ ಸರ್, ಕೆಲಸ ಇದೆ 80. ಅಸ್ಯೂಮ್ ಮಾಡ್ರಿ ಬಹಳ ಮೆಥಡ್ಸ್ ಅದಾರ ಈ ಕ್ವಶನ್ ಮಾಡಾಗ, ಬಹಳ ಮೆಥಡ್ಸ್ ಅದಾರ. 80 ಕೆಲಸ ಇದೆ, 80 ಕೆಲಸ ಇದೆ. ಸೊ ರಾಖಿ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ, 80 1s are 80. ಇದು 1 day ವರ್ಕ್. ದಿಸ್ ಈಸ್ ಎಫಿಷಿಯನ್ಸಿ. ಬೇಕಾದ ಎಫಿಷಿಯನ್ಸಿ ಬರೀರಿ. ಇದು ಏನಿದೆ ಟೋಟಲ್ ವರ್ಕ್ ಇದೆ 80. ಒಂದ್ ದಿನದಲ್ಲಿ ಬಂದ ನೋಡ್ರಿ 8 days ಅವರು ಕೆಲಸ ಮಾಡ್ತಾರೆ. ರಾಖಿ ವರ್ಕ್ ಫಾರ್ 8 days. 8 ದಿನದಲ್ಲಿ ಅವರು ಎಷ್ಟು ಕೆಲಸ ಮಾಡ್ತಾರೆ, 8 ಒಂದ್ಲೆ 8 ಯೂನಿಟ್ಸ್. ಇಷ್ಟು ಕೆಲಸ ಆಗಿದೆ. ಇಷ್ಟು ಕೆಲಸ ಯಾರು ಮಾಡಾರ, ರಾಖಿ ಮಾಡಾರ. ಓಕೆ, ಈಗ ರಿಮೈನಿಂಗ್ ವರ್ಕ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್, ಉಳಿದ ಕೆಲಸ ಎಷ್ಟಿದೆ, ಉಳಿದ ಕೆಲಸ
80 ಮೈನಸ್ 8 72 ಇದೆ. ನೋಡ್ರಿ ಈ ಪ್ರಶ್ನೆ ಓದ್ರಿ. Rakhi employs Poonam who is 20% more efficient than Rakhi. How many days they will take together complete the remaining work? ಈ ಉಳಿದ ಕೆಲಸ ಮಾಡಾಗ ಯಾರಿಗೆ ಕೊಡಬೇಕು? ಇಬ್ಬರಿಗೆ ಕೊಡಬೇಕು. ರಾಖಿ ಜೊತೆ ಯಾರು? ಪೂನಂ. ರಾಖಿ ಅಂಡ್ ಪೂನಂ ಎಷ್ಟು ಕೆಲಸ ಮಾಡಬೇಕು? 80 ಇಲ್ಲ, 72 ಕೆಲಸ ಮಾಡಬೇಕು. ಹೌ ಮಚ್ ವರ್ಕ್ ಹ್ಯಾಸ್ ಟು ಬಿ ಡನ್? 72 ವರ್ಕ್ ಹ್ಯಾಸ್ ಟು ಬಿ ಡನ್. ಟೈಮ್ ಟೇಕನ್ ಎಲ್ಲರಿಗೆ ಫಾರ್ಮುಲಾ ಗೊತ್ತಿದೆ ಮೈ ಡಿಯರ್ ಫ್ರೆಂಡ್ಸ್. ಟೈಮ್ ಟೇಕನ್ ಅಂದ್ರೆ ವರ್ಕ್ ಅಪಾನ್ ಎಫಿಷಿಯನ್ಸಿ. ಎಷ್ಟಿದೆ ವರ್ಕ್? 72. ಯಾರಿಗೆ ಕೊಡಬೇಕು ಕೆಲಸ? ರಾಖಿ ಮತ್ತು ಪೂನಂ. ರಾಖಿದ ಎಫಿಷಿಯನ್ಸಿ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? ರಾಖಿ ಎಫಿಷಿಯನ್ಸಿ ಎಷ್ಟಿದೆ? 1. ರಾಖಿ ಎಫಿಷಿಯನ್ಸಿ ಮೈ ಡಿಯರ್ ಫ್ರೆಂಡ್ಸ್ ಎಷ್ಟಿದೆ? ರಾಖಿದ ಎಫಿಷಿಯನ್ಸಿ ಇದೆ 1. ಅಂಡ್ ಪೂನಂ ಎಷ್ಟಿದೆ ಎಫಿಷಿಯನ್ಸಿ? 20% ಜಾಸ್ತಿ. 1 ರಿಂದ 20% ಜಾಸ್ತಿ ಅಂದ್ರೆ 1.2. 20% ಜಾಸ್ತಿ ಇದೆ. ಓಕೆ, ಎಲ್ಲರಿಗೆ ಗೊತ್ತಿದೆ ಫಾರ್ಮುಲಾ ಟೈಮಿಂಗ್. ಬಹಳ ಸಲ ಹೇಳಿ ನಿಮ್ಗೂ ಕ್ಲಾಸ್ ದಲ್ಲಿ ಟೈಮ್ ಫಾರ್ಮುಲಾ ವರ್ಕ್ ಅಪಾನ್ ಎಫಿಷಿಯನ್ಸಿ. ಈಗ ಉಳಿದ ವರ್ಕ್ ಇದೆ 72. ಇಬ್ಬರು ಸೇರಿಸಿ 1 and 1.2 2.2 ಇಲ್ಲೇ ಬರೀಬೇಕು. 2.2 72 ಡಿವೈಡೆಡ್ ಬೈ 2.2 ಬರೀರಿ. ಕಮ್ ಆನ್ ಎವ್ರಿ ಒನ್. ಇದು ಪಾಯಿಂಟ್ ಕ್ಯಾನ್ಸಲ್ ಮಾಡೋನು. 720 ಡಿವೈಡೆಡ್ ಬೈ 22. ಸೊ 2 1s are 2 1s are 2 3s are 6 2 6 are 12 2 0s are 360 upon 11 360 upon 11 360 upon 11 ಆಪ್ಷನ್ ನಂಬರ್ ಬಿ ದಲ್ಲಿದೆ. ಇದು ಟೆಕ್ನಿಕ್. ಬೇಕಾದ ಬೇರೆ ಟೆಕ್ನಿಕ್ ಹೇಳಿ ನಿಮ್ಗೂ. ಇದು ಕ್ವಶನ್ ಬಹಳ ಸಲ ಹೇಳಿ ನಿಮ್ಗೂ ಈ ಪ್ಯಾಟರ್ನ್ ಕ್ವಶನ್. ಎಸ್, ಒಂದು ವರ್ಷ ಕ್ವಶನ್ 18. ಒಂದು ವರ್ಷ ಸಪ್ನಾ ಏನ್ ಮಾಡ್ತಾನೆ ನೋಡ್ರಿ. ಮಂತ್ಲಿ ಎಕ್ಸ್ಪೆಂಡಿಚರ್ ಸಪ್ನಾ ಓಕೆ 1100 ಫಾರ್ 3 months. ಮೊದಲ 3 ತಿಂಗಳಿಗೆ 1100 ಇಂಟು 3 ಟೋಟಲ್ ಖರ್ಚಾಗಿದೆ 3300. ಆಮೇಲೆ ಏನಿದೆ 1000 ಫಾರ್ 5 months. 1000 ಇಂಟು 5 ಸರ್ ಎಷ್ಟಿದೆ? 5000 ಇದೆ. ಓಕೆ, ಆಮೇಲೆ 1200 ಫಾರ್ ಲಾಸ್ಟ್ 4 months. 1200 ಫಾರ್ ಲಾಸ್ಟ್ 4 months. 12 4s are 48 00. ಟೋಟಲ್ ಎಷ್ಟಾಗಿದೆ ಖರ್ಚು ನೋಡೋಣ. ಎಷ್ಟಾಗಿದೆ ಹೇಳ್ರಿ ನೀವು ಎಲ್ಲರೂ? ಇದು ಆಗಿದೆ 00 ಆಮೇಲೆ 8 ಆಮೇಲೆ 3 8 plus 3 11. ಓಕೆ, 4 5 9 9 10 10 plus 3 13. ಇಷ್ಟು ಖರ್ಚ ಆಗಿದೆ ಟೋಟಲ್ 13,100 ಅಂಡ್ ಸೇವಿಂಗ್ ಎಷ್ಟಿದೆ? 1300. ಇದು ಖರ್ಚು, ಸೇವಿಂಗ್ ಎಷ್ಟು? 1300. ಕ್ವಶನ್ ಏನಿದೆ? ಸಪ್ನಾ ಮಂತ್ಲಿ ಇನ್ಕಮ್ ಅಂದ್ರೆ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಇನ್ಕಮ್ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಇನ್ಕಮ್ ಅಂದ್ರೆ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಎಕ್ಸ್ಪೆಂಡಿಚರ್ ದಲ್ಲಿ ಸೇವಿಂಗ್ ಪ್ಲಸ್ ಮಾಡ್ರಿ. ಖರ್ಚಿದೆ 13,100. ಅದರಲ್ಲಿ ಸೇವಿಂಗ್ ಎಷ್ಟಿದೆ? 1300. 2 ಪ್ಲಸ್ ಮಾಡ್ರಿ. ಸೊ 2 ಪ್ಲಸ್ ಮಾಡೋಣ. ಇದು ಟೋಟಲ್ ಇನ್ಕಮ್ 3 + 1 4 4 1. ಬಟ್ ಪ್ರಶ್ನೆ ಅದಿಲ್ಲ. ಪ್ರಶ್ನೆ ಏನಿದೆ? ಎವರೇಜ್ ಮಂತ್ಲಿ ಇನ್ಕಮ್. ಸರಾಸರಿ ಎಷ್ಟು ತಿಂಗಳಿರುತ್ತೆ? ಹೌ ಮೆನಿ ಮಂತ್ಸ್? 12 ತಿಂಗಳಿರುತ್ತೆ. ಇದು ಸಂಖ್ಯೆಗೆ 12 ರಿಂದ ಡಿವೈಡ್ ಮಾಡ್ರಿ. ಈ ಸಂಖ್ಯೆಗೆ 12 ರಿಂದ ಡಿವೈಡ್ ಮಾಡ್ರಿ. ಸರಾಸರಿ ಸಿಗುತ್ತೆ. 12 ಒಂದ್ಲಿ 12 12ಲಿ 12 ಒಂದ್ಲಿ 12 12ಲಿ 00. ಇದು ನಮ್ದು ಸರಾಸರಿ 1200. ಆಪ್ಷನ್ ನಂಬರ್ ಡಿ. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಸಿಂಪಲ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ದ ಸಮ್ ಆಫ್ 40 years is 2/5 ಆಫ್ ದ ಸಮ್. ಟೈಮಿಂಗ್ ಕೊಟ್ಟಾರೆ. ಟೈಮಿಂಗ್ 2/5 ಆಫ್ ದ ಸಮ್. ಯಾವಾಗ ಇದು ನೋಡಿರಿ 2/5 ಆಫ್ ದ ಸಮ್. ಇದು ನೀವು ಪ್ರಿನ್ಸಿಪಲ್ ತಗೋಬೇಕು. ಇದು ಎರಡು ಏನ್ ತಗೋಬೇಕು? ಇದು ಸಿಂಪಲ್ ಇಂಟ್ರೆಸ್ಟ್. ನಮ್ದು ಏನಿದೆ? ಇದು ಸರಳ ಬಡ್ಡಿ. ಇದು ಏನ್ರಿ? ಸರಳ ಬಡ್ಡಿ. ಮೂಲಧನದ ಸರಳ ಬಡ್ಡಿ ಅಂದ್ರೆ SI. ಮೂಲಧನ ಅಂದ್ರೆ ಏನ್ರಿ? ಪ್ರಿನ್ಸಿಪಲ್. ಇದು ಸಿಂಪಲ್ ಇಂಟ್ರೆಸ್ಟ್, ಇದು ಪ್ರಿನ್ಸಿಪಲ್. ವಾರ್ಷಿಕ ಬಡ್ಡಿ ದರ ಏನಿದೆ? SI = PTR/100. ಬೇಕಾದ ಫಾರ್ಮುಲಾ ಯೂಸ್ ಮಾಡ್ರಿ, ಅದರಲ್ಲಿ ಹಾಕ್ರಿ. ಸಿಂಪಲ್ ಇಂಟ್ರೆಸ್ಟ್ 2 ಇದೆ, ಪ್ರಿನ್ಸಿಪಲ್ 5. ಟೈಮಿಂಗ್ ಎಷ್ಟು ಕೊಟ್ಟಾರ? ಟೈಮಿಂಗ್ 40. ರೇಟ್ ಗೊತ್ತಿಲ್ಲ. x / 100. ಕಮ್ ಆನ್ ಎವ್ರಿ ಒನ್, ಸಿಂಪ್ಲಿಫೈ ಮಾಡ್ರಿ. ಇದು 0 0 ಕ್ಯಾನ್ಸಲ್. ಆಮೇಲೆ 5 1s are 5 2s are 10. 2 ಆಮೇಲೆ 2 ಕ್ಯಾನ್ಸಲ್ ಆಗಿದೆ. 2 ರಿಂದ 2 ಕ್ಯಾನ್ಸಲ್ ಆಗಿದೆ. ಏನೆಲ್ಲ ಹೋಗಿದೆ ಅಂದ್ರೆ ಓನ್ಲಿ 1. x = 1%. ಇದೇ ನಮ್ದು ಆನ್ಸರ್. ಆಪ್ಷನ್ ನಂಬರ್ ಬಿ. ಸಿಂಪಲ್ ಕ್ವಶನ್, ಈಸಿ ಕ್ವಶನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ 20ನೇ ಲಾಸ್ಟ್ ಕ್ವಶನ್ ನಮ್ದು. ಸೊ ಏನಿದೆ? ಇದು A and B sell their watch at the rate of 5,000 per watch. ಅಂದ್ರೆ ನಮ್ದು ಮರಟ್ ಬೆಲೆ ಏನಿದೆ? ಸಮಾನ ಇದೆ, ಸೇಮ್ ಇದೆ. A earned 25% ಪ್ರಾಫಿಟ್ ಅಸ್ಯೂಮ್ ಮಾಡೋನು and B incurred loss of 10%. ಅಸ್ಯೂಮ್ ಮಾಡೋನು ಸ್ಟಾರ್ಟಿಂಗ್ ಪ್ರೈಸ್ 100 ರೂಪಾಯಿ ಇದೆ ಇಬ್ಬರದ. ಓಕೆ, A and B ಇಬ್ಬರು ಪರ್ಚೇಸ್ ಮಾಡೋ ವಾಚ್ ಗೊತ್ತಿಲ್ಲ ಎಷ್ಟಕ್ಕೆ? 100 ರೂಪಾಯಿ. ಅಸ್ಯೂಮ್ ಮಾಡ್ರಿ. ಇದು ನಮ್ದು CP ಇದೆ, ಅಂದ್ರೆ ಅಸಲು ಬೆಲೆ, ಅಂದ್ರೆ ಕೊಂಡ ಬೆಲೆ. ಮಾರಾಟ ಬೆಲೆ ಎಷ್ಟು ನೋಡ್ರಿ? ಮೊದಲು ಏನಾಗಿದೆ? 25% ಲಾಭ ಆಗಿದೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 125. ಎರಡನೇದಲ್ಲಿ ಏನಾಗಿದೆ? 10% ನಷ್ಟ ಆಗಿದೆ. 10% ನಷ್ಟ ಅಂದ್ರೆ 100 rupees ವಾಚ್ 90 rupees ಸೆಲ್ ಮಾಡಬೇಕು. ಈಗ ಬೇಕಾದ್ರೆ ರೇಷಿಯೋ ತಗೋರಿ. ರೇಷಿಯೋ ಎಷ್ಟು? 25 4ಲಿ 25 5ಲಿ.
0 and 0 ಕ್ಯಾನ್ಸಲ್, 4:5, 10:9. ಬಟ್ ಈ ಪ್ರಶ್ನೆಯಲ್ಲಿ ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ನೋಡ್ರಿ, ಸಮಾನ ಬೆಲೆ ಸೆಲ್ಲಿಂಗ್ ಪ್ರೈಸ್, ಸಮಾನ ಮಾರಾಟ ಬೆಲೆ ಏನಿದೆ ಸಮಾನ ಇದೆ. ಈಗ ಮಾರಾಟ ಬೆಲೆ 5, ಇಲ್ಲಿ 9 ಇದೆ, ಮಾರಾಟ ಬೆಲೆ ಸಮಾನ ಮಾಡಬೇಕು. ಇಲ್ಲಿ 5 ಇದೆ, ಇಲ್ಲಿ 9 ನಡ, ಓಕೆ, ಇಟ್ ವಿಲ್ ನಾಟ್ ವರ್ಕ್. ಏನ್ ಮಾಡ್ರಿ, ಈ 5 ಇದೆ, ಇದು ಇಂಟು 9 ಮಾಡ್ರಿ, ಇಲ್ಲಿ 9 ಇದೆ, ಇಂಟು 5 ಮಾಡ್ರಿ. ಈಗ ನೋಡ್ರಿ ಏನಾಗುತ್ತೆ, ಈಗ ವಾಟ್ ಹ್ಯಾಪನ್ಸ್ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಈಗ ಏನಾಗುತ್ತೆ, 9 4s 36, 9 5s 45, 5 10s 50, 5 9s 45. ಈಗ ಮಾರಾಟ ಬೆಲೆ ಏನಾಗಿದೆ ನಮ್ದು ಸೇಮ್ ಆಗಿದೆ. ಓಕೆ, ಸೊ ಕಾಸ್ಟ್ ಪ್ರೈಸ್ ದ ರೇಷಿಯೋ ಬೇಕು, CP, ಇದು SP. ಕಾಸ್ಟ್ ಪ್ರೈಸ್ ರೇಷಿಯೋ ಏನಿದೆ ಕ್ವಶನ್ ಹೋದ್ರೆ, A ಮತ್ತು B ಅವರು ಖರೀದಿ ಬೆಲೆಯ ಅನುಪಾತ, A ಯ ಖರೀದಿ ಬೆಲೆ 36, B ಯ ಖರೀದಿ ಬೆಲೆ 50, 36 ಮತ್ತು 50 ಈ ಸಂಖ್ಯೆಯ ಅನುಪಾತ ಎಷ್ಟು? ಯಾವ ಸಂಖ್ಯೆ? 2ರಿಂದ ಡಿವೈಡ್ ಮಾಡೋದು. 2 25, 18:25. ಆಪ್ಷನ್ ನಂಬರ್ A is the answer for the question here. ಓಕೆ, ಸೊ ಇದು ಆಗಿದೆ 20 ನಿಮಿಷದಲ್ಲಿ 20 ಕ್ವಶನ್ಸ್. ಎಕ್ಸಾಮ್ದಲ್ಲಿ ಇದಕ್ಕಿಂತ ಫಾಸ್ಟ್ ಆಗಬೇಕು. ಟೈಮಿಂಗ್ ಎಷ್ಟಾಗಿದೆ ನೋಡ್ರಿ, 20 minutes ವಿ ಹ್ಯಾವ್ ಸ್ಟಾರ್ಟೆಡ್. ವಿತ್ ದಿಸ್ ವಿಲ್ ಸ್ಟಾಪ್ ದ ಕ್ಲಾಸ್. ಕಮೆಂಟ್ ಮಾಡ್ರಿ, ಇದು ಕ್ಲಾಸ್ ನಿಮ್ಗೆ ಹೆಲ್ಪ್ ಆಗಿದೆ, ಇಂಥ ಪ್ಯಾಟರ್ನ್ ಬೇಕು, ಇದು 2024 ಐತೆ, ಈಗ ಬೇಕಾ ಅಂದ್ರೆ ಎಲ್ಲ ವರ್ಷದ ಕ್ವಶನ್ ಪೇಪರ್ 20 ನಿಮಿಷದಲ್ಲಿ ಮಾಡೋನು. 2021, 22, 23, 24, 25, 1 will try it daily. Every years will take all this. With this, we'll end the video. Thank you. Jai Hind. Bye bye.